ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಈ ವ್ಲಾಗ್ ಊರಲ್ಲಿ ಮಾಡಿದ್ದು ಲಹರಿ ಬರ್ತ್ಡೇ ದಿವಸದ್ದು. ನಾನು ಇದನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ, ಅಂದ್ರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೀನಿ ಅನ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡು ಗ್ಯಾಲರಿಲಿ ಕೆಲವೊಂದು ವಿಡಿಯೋಸ್ ನೋಡಿದ್ಮೇಲೆ ಗೊತ್ತಾಯ್ತು ನಾನು ಅಪ್ಲೋಡ್ ಮಾಡಿಲ್ವಾ ಅಂತ. ಹಾಗಾಗಿ ಒನ್ಸ್ ಯೂಟ್ಯೂಬ್ ಹೋಗಿ ಚೆಕ್ ಮಾಡಿ, ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿದ್ಮೇಲೆ ಗೊತ್ತಾಯ್ತು ನಾನು ಅಪ್ಲೋಡ್ ಮಾಡಿಲ್ಲ ಅಂತ. ಫೈನಲಿ ನಾನು ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ತುಂಬಾ ದಿವಸ ಆಯ್ತು, ಬಟ್ ಏನ್ ಮಾಡಕ್ಕಾಗುತ್ತೆ, ಸೊ ಮರ್ತೋಯ್ತು. ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡು ಊರಿಂದ ಬಂದ್ಮೇಲೆ ನಾನು ನೋಡ್ಕೋಬೇಕಿತ್ತು, ಬಟ್ ಮರ್ತೋಯ್ತು. ಆದ್ರೂ ಈ ಬರ್ತ್ಡೇ ವ್ಲಾಗ್ ಅಲ್ಲಿ ಕೆಲವೊಂದು ಎಕ್ಸ್ಪೆರಿಮೆಂಟ್ ಮಾಡಿದೀವಿ, ಹಾಗಾಗಿ ಅವುಗಳನ್ನ ನಾನು ಶೇರ್ ಮಾಡ್ಲೇಬೇಕು, ನಮಗೂ ಮೆಮೊರೀಸ್ ಆಗಿರ್ಬೇಕು ಮುಂದಕ್ಕೆ ಅಂತ ನಾನು ಇದನ್ನ ಅಪ್ಲೋಡ್ ಮಾಡ್ತಾ ಇರೋದು. ಇಲ್ಲ ಅಂದ್ರೆ ತುಂಬಾ ದಿವಸ ಆಯ್ತಲ್ಲ, ಬೇಡ ಅನ್ಕೋತಿದ್ದೆ. ಬಟ್ ನೋಡೋಣ, ಈ ಫುಲ್ ಬೆಳಗ್ಗೆನೆ ಬೇಕಾಯ್ತು, ಎಲ್ಲ ಕೆಲಸ ಮಾಡ್ತಾ ಇದೀವಿ ನಾನು ನಮ್ಮಕ್ಕ. ಪಾಪು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಹತ್ರ ಈ ರೀತಿ ಕೊಟ್ಲೆ ಮಾಡ್ಕೊಂಡು ತೀಟೆ ಮಾಡ್ಕೊಂಡು ವಿಡಿಯೋಗೆ ಡಿಸ್ಟರ್ಬ್ ಮಾಡ್ಕೊಂಡು ಆಟ ಆಡ್ತಾ ಇರ್ತಾಳೆ. ಅಷ್ಟರಲ್ಲಿ ಲಹರಿ ಅವ್ರ ಅಮ್ಮ ಇಬ್ರು ಬರ್ತಾರೆ. ಅವ್ರ ಊರಲ್ಲೇ ಮಾಡ್ಬೋದಿತ್ತು, ಬಟ್ ಅವ್ರ ಊರಿಗೆ ನಮ್ಮ ಮನೇಲಿ ಎಲ್ರೂ ಹೋಗಕ್ಕಾಗಲ್ಲ ಅಲ್ವಾ, ಅಷ್ಟು ದೂರ ಇವಾಗ ಹೋಗಕ್ಕಾಗಲ್ಲ. ಹಾಗಾಗಿ ಅವ್ರಿಬ್ರೆ ಬಂದ್ರೆ ಇಲ್ಲಿ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಅಂದ್ರೆ ನಮಗೂ ಸ್ವಲ್ಪ ಆರಾಮ್ ಅನ್ಸುತ್ತೆ. ಮತ್ತೆ ಇಲ್ಲಿ ಚೆನ್ನಾಗಿದೆ, ಎಲ್ಲಾ ಸುತ್ತಲೂ ಜನಗಳಿದ್ದಾರೆ. ಅವ್ರ ಮನೆ ಹತ್ರ ತುಂಬಾ ದೂರ ದೂರ ಹೊಲ್ದಲ್ಲಲ್ವಾ ಮನೆ, ಜನ ಇರಲ್ಲ. ಇಲ್ಲಾಂದ್ರೆ ಅಕ್ಕಪಕ್ಕ ಎಲ್ಲ ಇರ್ತಾರೆ, ಮಕ್ಳು ಇರ್ತಾರೆ, ಕರೆದ್ರೆ ಬರ್ತಾರೆ, ಬರ್ತ್ಡೇ ಚೆನ್ನಾಗಿ ಮಾಡ್ಬೋದು. ಹಾಗಾಗಿ ನಾವು ಈ ರೀತಿ ಪ್ಲಾನ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ಹೆಚ್ಚು ಇವಳು ಬರ್ತ್ಡೇ ಮಾಡೋದೇ ಊರಲ್ಲಿ, ಲಹರಿದು. ಇನ್ನು ಬುಜ್ಜಿದ್ ಪಾಪುದಾದ್ರೆ ಬೆಂಗಳೂರಲ್ಲೇ ಮಾಡ್ಕೋತೀವಿ, ಯಾಕೆಂದ್ರೆ ನಾವೆಲ್ಲ ಅಲ್ಲಿ ಹೋಗಕ್ಕಾಗಲ್ಲ. ಹಾಗಾಗಿ ಲಹರಿ ಏನೋ ಅವ್ರ ಅಮ್ಮ ಕರ್ಕೊಂಡ್ ಬರ್ತಾರಲ್ವಾ, ಹಾಗಾಗಿ ಇವಳ್ದೆ ಆಲ್ಮೋಸ್ಟ್ ನಮ್ಗೆ ಸ್ಕೂಲ್ ರಜೆ ಇಲ್ಲ ಅಂದ್ರೆ ರಜೆ ಇದ್ದಿದ್ ನೋಡಿ 1 ಡೇ 2 ಡೇ ಮುಂದಕ್ಕಾದ್ರೂ ಪರವಾಗಿಲ್ಲ ಅಂತ ಮಾಡ್ತೀವಿ, ಯಾಕೆಂದ್ರೆ ಇದೆಲ್ಲ ಮೆಮೊರೀಸ್ ಅಲ್ವಾ, ಹಾಗಾಗಿ ಮಾಡೋದು. ನೋಡಿ ಅವರಿಬ್ರು ಬಂದ್ರು, ಇವಾಗ ಊಟ ಮಾಡ್ತಿದ್ದಾರೆ. ನಾವು ಪಟಾಪಟ್ ಬೇಗ ಅಡ್ಗೆ ಎಲ್ಲ ಮುಗಿಸಿ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಬೇಕು. ಡೆಕೋರೇಷನ್ ಅಲ್ಲಿ ಇರೋದು ನಮ್ಮ ಕಾಮಿಡಿ ಅಂದ್ರೆ, ಯಾಕೆಂದ್ರೆ ಯಾರು ಯೋಚನೆನೆ ಮಾಡಿರಲ್ಲ, ಕೆಲವೊಂದು ಥಿಂಗ್ಸ್ ಸಿಗೋದೇ ಇಲ್ಲ ಅಲ್ವಾ ಊರ್ ಕಡೆ. ಹಾಗಾಗಿ ನಾವು ಈ ರೀತಿ ಒಂಥರ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿದೀವಿ. ನಮ್ಮಕ್ಕ ನೋಡಿ ಇಲ್ಲಿ ಫುಲ್ಲು ಬೇಳೆ ಬೇಯಿಸ್ತಿದ್ದಾಳೆ, ಒಬ್ಬಟ್ಟು ಕರ್ಗಡ್ಬು ಈ ರೀತಿ ಮಾಡೋಣ, ಏನಾದ್ರೂ ಸ್ವೀಟ್ ಅನ್ಕೊಂಡ್ ಪ್ಲಾನ್ ಮಾಡಿದೀವಿ. ಈ ಟೈಮ್ ಫುಲ್ ಸ್ವೀಟ್ ಪ್ರೋಗ್ರಾಮ್ ಇರೋದು, ಹಾಗಾಗಿ ನಾವು ಸ್ವೀಟ್ ಮಾಡ್ತಾ ಇದೀವಿ. ಕರ್ಗಡ್ಬು ಮಾಡೋಣ ಅಂತ, ನಮ್ಮ ಅಕ್ಕಂಗೆ ಫುಲ್ ಫೇವ್ರೇಟ್, ಇಷ್ಟ, ಬೇಗ ಆಗುತ್ತೆ, ಈಸಿ ಮಾಡಕ್ಕೆ ಅಂತ ಕರ್ಗಡ್ಬು ಮಾಡ್ತಿದ್ದಾಳೆ. ಯಾಕೆಂದ್ರೆ ಒಂದೇ ಕಡೆ ಕುತ್ಕೋಬಹುದು, ಒತ್ಬಹುದು, ಆಮೇಲೆ ಕರಿಬಹುದು ಅಷ್ಟೇ. ಒಬ್ಬಟ್ಟಾದ್ರೆ ತಟ್ಬೇಕು, ಅದೆಲ್ಲ ಹಿಂಸೆ ಅಂತಾಳೆ. ಹಾಗಾಗಿ ಒಂದ್ ಸೈಡು ಇವರಿಬ್ರು ಫುಲ್ ಆಟ ಆಡ್ತಿದಾರೆ ನೋಡಿ ಮಣ್ಣಲ್ಲಿ. ಇವರಿಬ್ರು ಸೇರ್ಕೊಂಡ್ ಮಣ್ಣಲ್ಲಿ ಆಡೋದೆ ಅವ್ರಿಗೆ ಫುಲ್ಲು ಖುಷಿ. ಬಂದ ತಕ್ಷಣ ಇಬ್ರು ಸೇರ್ಕೊಂಡ್ಬಿಡ್ತಾರೆ ಮಣ್ಣಲ್ಲಿ ಆಟ ಆಡಕ್ಕೆ. ನಾವು ಹೋಗ್ಲಿ ಮಣ್ಣಲ್ಲಿ ಆಟ ಆಡಿದ್ರೆ ಒಳ್ಳೇದಲ್ವಾ ಅಂತ ಬಿಡ್ತೀವಿ. ಅವರಿಬ್ರು ಆಟ ಆಡ್ತಿರ್ತಾರೆ, ನಾವಿಲ್ಲಿ ಫುಲ್ಲು ಬೇಗ ಬೇಗ ಅಡ್ಗೆ ಕೆಲಸ ಮುಗಿಸಿ ರೆಡಿ ಮಾಡೋಣ. ನಾನು ಟೈಮ್ ನೋಡ್ತಾನೆ ಇದ್ದೀನಿ, ಟೈಮ್ ಎಷ್ಟಾಯ್ತು ಅಂತ. ಯಾಕೆಂದ್ರೆ ಸಂಜೆ ಲೇಟ್ ಆದ್ರೆ, ಫುಲ್ ಮಳೆ ಬರೋಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಊರ್ ಕಡೆ ಕರೆಂಟ್ ತೆಗೆದ್ಬಿಡ್ತಾರೆ. ಆಗ ನಮ್ಗೆ ಊಟ ಕೊಡಕ್ಕೆ, ಊಟ ತಿನ್ನಕ್ಕೆ, ಮತ್ತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ್ಕೆ ತುಂಬಾ ಹಿಂಸೆ ಆಗುತ್ತೆ. ಒಂದೊಂದು ವರ್ಷ ಆಕ್ಚುಲಿ ಇವಳು ಬರ್ತ್ಡೇಲಿ ಕರೆಂಟ್ ಇಲ್ಲದೆ ಬ್ಯಾಟ್ರಿಗಳನ್ನ ಹಾಕೊಂಡು ಸೆಲೆಬ್ರೇಷನ್ ಮಾಡಿದೀವಿ. ಹಾಗಾಗಿ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ವಲ್ಲ, ಈ ವರ್ಷ ಫುಲ್ ಬೇಗ ಮುಗ್ಸೋಣ, ಅಂದ್ರೆ ಅಡ್ಗೆ ಕೆಲಸ ಮುಗಿಸಿ ಬೇಗ ಬೇಗ ಡೆಕೋರೇಷನ್ ಮಾಡಿ ಬೆಳಕಿರೋ ಹಾಗೆ ನಾವು ಸೆಲೆಬ್ರೇಷನ್ ಮಾಡ್ಬಿಡೋಣ ಅಂತ ಪ್ಲಾನ್ ಮಾಡಿದೀವಿ. ಇಲ್ಲ ಅಂದ್ರೆ ಕರೆಂಟ್ ಹೋದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಡೆಕೋರೇಷನ್ ಮಾಡಿರ್ತೀವ, ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ ಕರೆಂಟ್ ಹೋದ್ರೆ. ಹಾಗಾಗಿ ಈ ವರ್ಷ ಬೇಗ ಬೇಗ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಇಲ್ಲಿ ಬೇಗ ಬೇಗ ನಾವಿಬ್ರು ಸೇರ್ಕೊಂಡು ಫುಲ್ಲು ಕರ್ಗಡ್ಬಿಗೆ ರೆಡಿ ಮಾಡ್ತೀವಿ. ನಮ್ಮಕ್ಕ ಒತ್ತು ಕೊಡ್ತಿದ್ದಾಳೆ, ನಾವು ಇಲ್ಲಿ ಮಡ್ಚಿಡ್ತಿದೀವಿ. ನಾನು ಪ್ರೇಮ ಹೊರಗಡೆ ಹೋದ್ಲು, ಅವಳು ಸ್ವಲ್ಪ ರೆಡಿಯಾಗಿ ನೀನು, ನಾನು ಬರ್ತೀನಿ ಅಂತ ಕಳಿಸ್ದೆ. ಅವಳು ಸ್ವಲ್ಪ ರೆಡಿ ಆಗೋಷ್ಟರಲ್ಲಿ ನಾವಿಬ್ರು ಇದನ್ನ ಮುಗಿಸಿ ಆಮೇಲೆ ಡೆಕೋರೇಷನ್ ಮಾಡೋಣ ಅಂತ. ಮಕ್ಳು ಬರ್ತಡೇ, ದೊಡ್ಡೋರ್ದಾದ್ರೆ ಜಸ್ಟ್ ಸುಮ್ನೆ ಕೇಕ್ ಇಟ್ಟು ಕಟ್ ಮಾಡಿದ್ರು ಓಕೆ. ಮಕ್ಳಲ್ಲಿ ಸ್ವಲ್ಪ ಡೆಕೋರೇಷನ್ ಇರ್ಬೇಕಲ್ವಾ, ಅದು ಮಕ್ಳಿಗಿಂತ ನಮ್ಮ ಅಕ್ಕಂಗೆ ಫುಲ್ಲು ಇಷ್ಟ. ಡೆಕೋರೇಷನ್ ಮಾಡ್ರೆ ಮಕ್ಳಿಗೆ ನೀವು ಸೋಂಬೇರಿಗಳು ಅಂತ ಬೈತಾ ಇರ್ತಾಳೆ. ಹಾಗಾಗಿ ನಾನಿಲ್ಲಿ ಇವರಿಬ್ರಿಗೆ, ಅಂದ್ರೆ ನಮ್ಮ ಮಾವ ಮತ್ತೆ ಅವ್ರು ಗೊತ್ತಿರೋರು ಊರಲ್ಲಿ ಸೇರ್ಕೊಂಡು ಬಲೂನ್ ಫುಲ್ಲು ಗಾಳಿ ಬೀಳ್ತಾ ಇದಾರೆ. ಆಕ್ಚುಲಿ ಪಂಪ್ ಇತ್ತು, ತಗೊಂಡೋಗ್ಬೇಕಾಗಿತ್ತು ನಾನು, ಮತ್ತೆ ಹೋದ್ರು. ಅಂದ್ರೆ ಅನ್ಕೊಂಡಿದ್ದೆ, ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಮರ್ತು ಹೋಗಿದ್ದೀನಿ. ಅವ್ರ ಪಾಪ ಬಾಯಲ್ಲೇ ಫುಲ್ಲು ಫಿಲ್ ಮಾಡ್ತಿದ್ದಾರೆ. ಫೈನಲ್ ಆಗಿ
ನಮ್ದು ಡೆಕೋರೇಷನ್ಗೆ ಒಂದ್ ಕಡೆ ಬಲೂನ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ನಾನೊಂದ್ ಕಡೆ ಪೈಪನ್ನೆಲ್ಲ ನೋಡಿ ಯಾವ ರೀತಿ ಕಟ್ಟಿಟ್ಟಿದೆ ಅಂತ. ಅಂದ್ರೆ ಗೋಡೆ ಎಲ್ಲ ಡಬಲ್ ಸೈಡ್ ಗಮ್ ಹಾಕಿದ್ರೆ ಟೇಪು ಗೋಡೆ ಎಲ್ಲ ಹಾಳಾಗುತ್ತೆ, ಪೇಂಟ್ ಎಲ್ಲ ಬಂದ್ಬಿಡುತ್ತೆ ಅಂತ ಸುಮ್ಮನೆ ಅಸಹ್ಯವಾಗಿ ಕಾಣುತ್ತೆ ಗೋಡೆ ಎಲ್ಲ ಅಂತ ನಾವು ಈ ತರ ಮಾಡ್ತಾ ಇದೀವಿ. ಒಂದ್ ಸೈಡು ಎಲ್ಲ ಅಡಿಗೆ ಆಗಿದೆ ನೋಡಿ, ಫುಲ್ಲು ಸಾಂಬಾರು, ಪಲ್ಯ, ಕರ್ಗಡ್ಬು ಎಲ್ಲ ಫುಲ್ಲು ರೆಡಿ ಆಗಿದೆ. ಇವಾಗ ನಾನು ಡೆಕೋರೇಷನ್ ಶುರು ಹಚ್ಕೋಬೇಕು. ಬಟ್ ಮಕ್ಳಿಗೆ ರೆಡಿ ಮಾಡೋಣ ಅಂತ ಟ್ರೈ ಮಾಡ್ತಿದೀವಿ. ಬಟ್ ಇವರಿಬ್ರು ಮಣ್ಣಲ್ಲಾಯ್ತು, ಇವಾಗ ಬಲೂನಲ್ಲಿ ಒಂದಾದ್ಮೇಲೆ ಒಂದು ಸ್ಟಾರ್ಟ್ ಮಾಡ್ಕೋತಾರೆ ಆಟ ಆಡಕ್ ಇಬ್ರು. ಏನ್ ಮಾಡೋದ್ ಮಕ್ಳಲ್ವಾ. ಇವ್ಳು ನೋಡಿ ಫುಲ್ಲು ಬೆಡ್ ಮೇಲೆ ನಿಂತ್ಕೊಂಡು ಏನ್ ಸರ್ಕಸ್ ಮಾಡ್ತಿದ್ದಾಳೆ. ಬಿದ್ರೆ ಅಳೋದು 1 ಅವರ್ ಆದ್ರೂ ಕಡಿಮೆ ಆಗಲ್ಲ, ನಿಲ್ಸೋದೇ ಇಲ್ಲ ಅಳೋದು. ಹೇಳಿದ್ರೆ ಕೇಳಲ್ಲ. ಬಟ್ ನಿಧಾನಕ್ಕೆ ಆಡ್ಕೊಳ್ಳಿ ಅಂತ ಹೇಳಿ ನಾವೊಂದ್ ಸೈಡ್ ಡೆಕೋರೇಷನ್ ಮಾಡ್ತಿದೀವಿ. ಬೇಗ ಬೇಗ ಈ ಡೆಕೋರೇಷನ್ ಮುಗಿಸಿದ್ರೆ ಮಕ್ಕಳನ್ನ ರೆಡಿ ಮಾಡಿ ನಾವು ಮತ್ತೆ ರೆಡಿ ಆಗಿ ಸ್ಟಾರ್ಟ್ ಮಾಡ್ಬೇಕಲ್ವಾ. ಹಾಗಾಗಿ ನಾನಿಲ್ಲಿ ಫಸ್ಟ್ ಇದನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಅದನ್ನ ಕಟ್ಟಿದ್ರೆ ಬೆಸ್ಟ್ ಅಲ್ವಾ, ಆಮೇಲೆ ಬಲೂನ್ ನಾವು ರೆಡಿ ಮಾಡ್ಕೋಬಹುದು. ನಾನು ಆಕ್ಚುಲಿ ಈ ಪೈಪ್ ಇರುತ್ತಲ್ಲ, PVC ಪೈಪ್ಗಳು ಅಂದ್ರೆ ನೀರ್ಗೆ ಇದ್ ಮಾಡಕ್ಕೆ, ಅದು ಸ್ವಲ್ಪ ಫೋಲ್ಡ್ ಆಗುತ್ತಲ್ವಾ, ಸ್ಮೂತ್ ಇರುತ್ತೆ. ಆ ತರ ನಾನು ಜಸ್ಟ್ ರೌಂಡ್ಗೆ ಫೋಲ್ಡ್ ಮಾಡಿ ಕೆಳಗಡೆ ದಾರದಲ್ಲಿ ಟೈಟ್ ಆಗಿ ಕಟ್ಟಿ ಕೆಳಗಡೆ ವೆಯ್ಟ್ ಆಗಿ ನಿಂತ್ಕೊಳ್ಳಿಕ್ಕೆ ಇಟ್ಕೆನ ಸಪೋರ್ಟಿವ್ ಆಗಿ ಇಟ್ಟಿದ್ದೀನಿ ಕೆಳಗಡೆ. ಆಗ ನಿಂತ್ಕೊಂಡಿದೆ. ಹಾಗೂ ಅದೇನಾದ್ರೂ ಬಲೂನ್ ಕಟ್ಟಿದ್ಮೇಲೆ ಮುಂದಕ್ಕೆ ಬೀಳ್ತಿದೆ, ವೆಯ್ಟ್ ಆಗ್ತಿದೆ ಅಂದಾಗ ನಾವು ಬೇಕಿದ್ರೆ ಸ್ವಲ್ಪ ಮೇಲೆ ಏನಾದ್ರೂ ಲಾಸ್ಟ್ ಅಲ್ಲಿ ತುದಿಲಿ, ಅಂದ್ರೆ ಪೈಪ್ ಲಾಸ್ಟ್ ಅಲ್ಲಿ ತುದಿಲ್ ಮೇಲೆ ಒಂದು ದಾರ ಕಟ್ಕೊಂಡು ಮೇಲೆ ಎಂತಕ್ಕಾದ್ರೂ ಸಪೋರ್ಟಿವ್ ಆಗಿ ಕಟ್ಕೋಬಹುದು. ಇವಾಗ ಈಸಿ ಇರುತ್ತೆ. ಮೊದ್ಲೆಲ್ಲ ನಾವು ಗೋಡೆಗೆ ಡಬಲ್ ಸೈಡ್ ಗಮ್ ಹಾಕ್ತಿದ್ವಾ ಟೇಪು, ಆಗ ಈ ಪೇಂಟ್ ಎಲ್ಲ ಫುಲ್ಲು ಬರ್ತಾ ಇತ್ತು. ಅಂದ್ರೆ ಟೇಪ್ ತೆಗಿಯೋಕ್ ಹೋದ್ರೆ ಪೇಂಟೇ ಬರ್ತಾ ಇತ್ತು. ಹಾಗಾಗಿ ಅಸಹ್ಯವಾಗಿ ಕಾಣುತ್ತೆ, ಪದೇ ಪದೇ ಪೇಂಟು ಮಾಡಕ್ಕಾಗಲ್ಲ ಅಲ್ವಾ ಗೋಡೆಗೆ. ಹಾಗಾಗಿ ನಾನೇನ್ ಮಾಡಿದೆ, ಈ ರೀತಿ ಪ್ಲಾನ್ ಮಾಡಿದೀನಿ. ಈ ವರ್ಷ ವರ್ಷ ನಾವು ಏನ್ ಮಾಡೋದು ಅನ್ನೋ ಒಂದು ಗೊಂದಲನೇ ಇರೋದು. ನಾನ್ ಆಕ್ಚುಲಿ ಈ ರೀತಿ ರಿಂಗು ಅಥವಾ ಏನಾದ್ರೂ ಆರ್ಚ್ ಟೈಪು ರೆಡಿ ತಗೋಬೇಕು ಅಂತ ನನ್ಗೆ ಆಸೆ ಇತ್ತು. ಬಟ್ ಕ್ಯಾರಿ ಮಾಡಕ್ಕೆಲ್ಲ ಹಿಂಸೆ. ನಾವು ಬಸ್ಸಲ್ಲಿ ಊರಲ್ಲಿ ಹೋಗ್ಬೇಕು ಬರ್ಬೇಕು ಅಂದಾಗ ಕ್ಯಾರಿ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ಊರಲ್ಲಿ ಏನ್ ಸಿಗುತ್ತೆ ಅದ್ರಲ್ಲೇ ಈ ರೀತಿ ನಾವು ಪ್ಲಾನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿ ಮಾಡಿದೀನಿ ಈ ವರ್ಷ. ನೋಡೋಣ ಮುಂದಿನ ವರ್ಷ ಏನಾದ್ರೂ ಸ್ವಲ್ಪ ಹೊಸ್ದಾಗಿ ಏನಾದ್ರೂ ನಾವು ಥಿಂಕ್ ಮಾಡಿದ್ರೆ ಅದನ್ನ ಒಂಥರ ಇನ್ನೋವೇಟಿವ್ ಆಗಿ ಮಾಡೋಣ. ಈ ವರ್ಷ ಸದ್ಯಕ್ಕೆ ಎಮರ್ಜೆನ್ಸಿಗೆ ಅಂತ ಈ ರೀತಿ ಪ್ಲಾನ್ ಮಾಡಿದೀನಿ ನೋಡಿ. ಇವಾಗ ಒಂದ್ ಸೈಡ್ ಫುಲ್ ಬಲೂನ್ ನಾನು ಹಾಕೊಂಡಿದೀನಿ, ಇನ್ನೊಂದ್ ಸೈಡ್ ಫುಲ್ಲು ನಾನು ಈ ರೀತಿ ಕೆಲವೊಂದು ಲೀವ್ಸ್ ಸಿಗುತ್ತೆ ಊರ್ ಕಡೆ, ಅಂದ್ರೆ ಸೈಡ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ಮತ್ತೆ ಹೊಲದಲ್ಲಿ ಬದಿನ ಮೇಲೆಲ್ಲ ಈ ರೀತಿ ಬಳ್ಳಿ, ಅಂದ್ರೆ ಒಂದು ಅಳ್ಕೊಂಡ್ಬಿಟ್ಟಿರತ್ತೆ ತುಂಬಾ ದೊಡ್ಡದಾಗಿ. ಕೆಲವೊಂದ್ ಕಡೆ ಗಿಡಗಳು ಅದೇನ್ ಇರಲ್ಲ ಅಲ್ವಾ, ಆ ಕಡೆ ಬಂದಿರುತ್ತೆ. ಮಳೆ ಬೇರೆ ತುಂಬಾ ಚೆನ್ನಾಗಿ ಬಂದಿದೆಯಲ್ವಾ, ಹಾಗಾಗಿ ಇದು ತುಂಬಾ ಸಿಗುತ್ತೆ ಅಂತ ನಮ್ಮ ಅಕ್ಕ ಹೇಳಿದ್ಲು. ಹಾಗಾಗಿ ಲೆಫ್ಟ್ ಸೈಡ್ ಫುಲ್ಲು ಖಾಲಿ ಅನ್ನಿಸ್ತಾ ಇತ್ತು. ಅಂದ್ರೆ ಪೈಪ್ ಸ್ವಲ್ಪ ಅಸಹ್ಯವಾಗಿ ಕಾಣುತ್ತೆ ಅಂತ ನಾನು ಈ ರೀತಿ ಆ ಎಲೆಗಳನ್ನ ಜಸ್ಟ್ ಟ್ವಿಸ್ಟ್ ಮಾಡಿದೀನಿ ಅಷ್ಟೇ. ಅದು ಒಂದು ½ ಗೆ ಫುಲ್ಲು ವಯಸ್ಸಾಗೋಗಿರೋ ತರ ಆಗೋಯ್ತು, ಬೇಜಾರಾಯ್ತು. ಸ್ಟಾರ್ಟಿಂಗ್ ಚೆನ್ನಾಗಿತ್ತು ಅದು ಲೀವ್ಸ್ ಅಂದ್ರೆ ಎಲೆಗಳೆಲ್ಲ, ಬಟ್ ಲಾಸ್ಟ್ ಅಲ್ಲಿ ಸ್ವಲ್ಪ ಬಾಡೋದಂಗಾಯ್ತು. ಬಟ್ ಏನ್ ಮಾಡಕ್ಕಾಗತ್ತೆ, ಸ್ವಲ್ಪ ಗ್ರೀನಿಶ್ ಆಗಿ ಡಿಫ್ರೆಂಟ್ ಆಗಿ ಕಾಣುತ್ತೆ ಅಂತ ಮಾಡ್ದೆ. ಫೈನಲಿ ನಮ್ದು ಡೆಕೋರೇಷನ್ ಫುಲ್ಲು ಮುಗೀತು. ಇವಾಗ ಲಹರಿ ಮೇಕಪ್. ಅವಳು ಇವಾಗ ನನ್ಗೆ ಡ್ರೆಸ್ ಹಾಕಿದೀರಾ ಮೇಕಪ್ ಮಾಡಿಲ್ಲ ಅಂದ್ರೆ ಫೀಲ್ ಆಗಲ್ವಾ, ಅವಳಿಗೊಂಥರ ಖುಷಿ ಇರುತ್ತೆ, ಅವ್ರಿಗೂ ಸ್ವಲ್ಪ ಮೆಮೊರೀಸ್ ಆಗಿರುತ್ತೆ ಇದೆಲ್ಲ ಅಂತ ನಾನು ನೋಡಿ ಫುಲ್ ಮೇಕಪ್ ಮಾಡ್ತಾ ಇದ್ದೀನಿ ಲಹರಿಗೆ. ಓವರ್ ಮೇಕಪ್ ಎಲ್ಲ ಏನ್ ಮಾಡಲ್ಲ ನಾನು, ಸಿಂಪಲ್ ಜಸ್ಟ್ ಸ್ವಲ್ಪ ಮುಖಕ್ಕೆ ಕ್ರೀಮ್ ಹಾಕಿ ಸ್ವಲ್ಪ ಲೈಟ್ ಆಗಿ ಲಿಪ್ಸ್ಟಿಕ್ ಹಾಕಿ, ಲಿಪ್ಸ್ಟಿಕ್ ನಾನು ನಾಲ್ಗೆಲಿ ಟಚ್ ಮಾಡ್ಕೋಬೇಡ ಅಂತ ವಾರ್ನಿಂಗ್ ಮಾಡೇ ಹೇಳಿದೆ. ಸ್ವಲ್ಪ ಲಿಪ್ಸ್ಟಿಕ್ ಜಸ್ಟ್ ಕೈಯಲ್ಲೇ ಅಂದ್ರೆ ಬೆಳ್ಳಲ್ಲೇ ಜಸ್ಟ್ ಲೈಟ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಅವಳಿಗೊಂಥರ ನನ್ಗೂ ಮೇಕಪ್ ಮಾಡಿದ್ದಾರೆ, ನನ್ಗೂ ರೆಡಿ ಮಾಡಿದ್ದಾರೆ ಅಂತ ಖುಷಿ ಇರ್ಲಿ ಅಂತ. ಮತ್ತೆ ಬೊಟ್ಟಿಟ್ಟು ಬಳೆ ಹಾಕಿ ಹೇರ್ ಬ್ಯಾಂಡ್ ಎಲ್ಲ ರೆಡಿ ಮಾಡಿ ಫೈನಲಿ ನೋಡಿ ಲುಕ್ ಈ ರೀತಿ ಬಂದಿದೆ ನಮ್ದು ಡೆಕೋರೇಷನ್. ಇವಾಗ ಕೇಕ್ ತರಕ್ ಹೋಗಿದ್ದಾರೆ. ಕೇಕ್ ನ ತಂದ ತಕ್ಷಣ ಇಟ್ಟು ರೆಡಿ ಅಂದ್ರೆ ಫುಲ್ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋದೆ. ನಾವು ರೆಡಿ ಆಗಿದೀವಿ ಫೈನಲ್ ಆಗಿ. ಪಾಪ ಮಕ್ಳು ರೆಡಿ ಆಗ್ಬಿಟ್ರೆ ಇಬ್ರು ನಮ್ದು ರೆಡಿ ಆದಂಗೆ. 5 minutes ಟೈಮ್ ಕೊಟ್ರೆ ಸಾಕು, ನಾವು ರೆಡಿ ಆಗ್ಬಿಡ್ತೀವಿ. ಅವ್ರಿಬ್ರದೇ ಲೇಟ್ ಆಗೋದು.
ಹಾಗಾಗಿ ಅವ್ರಿಬ್ಬರನ್ನು ರೆಡಿ ಮಾಡಿದ ತಕ್ಷಣ ಕೇಕ್ ಕಟ್ ಮಾಡ್ಸೋಣ ಅಂತ ಫುಲ್ಲು ವಿಡಿಯೋ ಮಾಡ್ತಿದ್ದಾರೆ ನೋಡಿ. ನಮ್ಮ ಪ್ರೇಮ ಫುಲ್ಲು ವಿಡಿಯೋ ಮಾಡ್ತಿದ್ದಾಳೆ ಹೇಗ್ ಬಂದಿದೆ ಲುಕ್ ಅಂತ. ಫೈನಲ್ ಲುಕ್ ಈ ತರ ಇದೆ. ಕೇಕ್ ಇಟ್ಟಿದ್ದಾಯ್ತು, ಲಹರಿನು ಬಂದು ನಿಂತ್ಕೊಂಡು ಕೇಕ್ ಕಟ್ ಮಾಡಿ ಟೈಮ್ ಆಗೋಯ್ತಲ್ವಾ, ಹಾಗಾಗಿ ಎಲ್ರಿಗೂ ಬೇಗ ಊಟ ಕೊಟ್ವಿ. ಟೈಮ್ ಆಗ್ತಾ ಇದೆ ಅಂದ್ರೆ ಬೇರೆ ಕಡೆಯಿಂದ ಬಂದಿರ್ತಾರಲ್ವಾ, ಅವ್ರು ಹೋಗ್ಬೇಕಲ್ವಾ, ಹಾಗಾಗಿ ಬೇಗ ಬೇಗ ಊಟ ಕೊಟ್ಟು ಸ್ವಲ್ಪ ಹೊತ್ತು ನಾವು ಟೈಮ್ ಪಾಸ್ ಮಾಡಿ. ನೋಡಿ ನಮ್ಮ ಅಕ್ಕ ಫುಲ್ಲು ಮೊಮ್ಮಗಳ ಜೊತೆ ಖುಷಿಯಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿದ್ದಾಳೆ.